ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನನ್ನ ಯುನಿಕ್ ಬ್ಯಾಗ್ ಕಾನ್ಸೆಪ್ಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನನಗೆ ಅತಿ ಹೆಚ್ಚು ಆರ್ಡರ್ಸ್ ಬರೋ ಪ್ಯಾಚ್ ವರ್ಕ್ ಬ್ಯಾಗ್ ಇದು. ನೋಡ್ತಿದ್ದೀರಾ ನೀವು, ನನ್ನ ಮುಂದೆ ಒಂದು ಕವರ್ ಇದೆ. ಅದರಲ್ಲಿ ಸ್ಮಾಲ್ ಬಟ್ಟೆ ಪೀಸ್ಗಳಿದೆ, ದೊಡ್ಡ ಪೀಸ್ಗಳಿದೆ. ಇದೆಲ್ಲವನ್ನು ನಾನು ಬಿಸಾಕಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ಅಂತ. ಖಂಡಿತ ಹೌದು. ಈ ಎಲ್ಲ ಸ್ಮಾಲ್ ಪೀಸ್ಗಳನ್ನು ಇಟ್ಕೊಂಡು ನಾನಿವತ್ತು ಬ್ಯಾಗನ್ನು ಮಾಡ್ತಾ ಇದ್ದೀನಿ. ಈ ಬ್ಯಾಗ್ ನೋಡೋದಕ್ಕೆ ತುಂಬಾ ಕಲರ್ಫುಲ್ ಆಗಿದೆ. ಹಾಗೆಯೇ ಇದಕ್ಕೆ ತುಂಬ ಸಿಂಪಲ್ ಆಗಿ ಬೇಕಾಗಿರೋದು ಸ್ಯಾಟಿನ್ ಅಥವಾ ಕಾಟನ್ ಬಟ್ಟೆ, ಹಾಗೆಯೇ ಅದರ ಜೊತೆಗೆ ಒಂದು ನೆಟ್ ಫ್ಯಾಬ್ರಿಕ್ ಬೇಕಾಗತ್ತೆ. ಮೊದಲಿಗೆ ನಾನು ಸ್ಯಾಟಿನ್ ಬಟ್ಟೆಯನ್ನು ತೊಗೊತಾ ಇದ್ದೀನಿ ಇವತ್ತು. ಯಾಕೆಂದರೆ ಅದರ ಸ್ಯಾಟಿನ್ ಬಟ್ಟೆ ಇರೋದ್ರಿಂದ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ತಗೊಂಡು ಅದರ ಮೇಲ್ಗಡೆಗೆ ನನ್ನ ಹತ್ರ ಇರೋ ಬಟ್ಟೆ ಪೀಸ್ಗಳನ್ನೆಲ್ಲ ಈ ರೀತಿಯಾಗಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇದನ್ನು ಐರನ್ ಕೂಡ ಮಾಡ್ಕೋಬಹುದು, ಅಥವಾ ಫ್ಯಾಬ್ರಿಕ್ ಗ್ಲೂವನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅರೇಂಜನ್ನು ಮಾಡಿಕೊಂಡು ಅದರ ಮೇಲೆ ನೆಟ್ ಫ್ಯಾಬ್ರಿಕನ್ನು ಇಟ್ಕೊಂಡು ನೀವು ಅದನ್ನು ಸ್ಟಿಚ್ ಮಾಡಬೇಕು. ಹಾಗೆ ಇನ್ನೊಂದು ಸೆಕೆಂಡ್ ಐಡಿಯಾ ಏನಂದರೆ, ಇರೋ ಪೀಸ್ಗಳನ್ನು ಇನ್ನೂ ಸ್ಮಾಲ್ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಅರೇಂಜ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ವಾಪಸ್ ಏನು ಪೀಸ್ಗಳಿದೆ ಅದನ್ನು ಸ್ಯಾಟಿನ್ ಬಟ್ಟೆಯನ್ನು ಇಟ್ಕೊಂಡು ಅದ್ರ ಮೇಲೆ ನೀಟಾಗಿ ಜೋಡಿಸಿ ಮತ್ತು ನೆಟ್ ಫ್ಯಾಬ್ರಿಕನ್ನು ಇಟ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು 2 ಪ್ಯಾನಲ್ಗಳನ್ನು ರೆಡಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಇದರ ನಂತರ ಯಾವ ರೀತಿಯಾಗಿ ನಾವು ಬ್ಯಾಗನ್ನು ಸ್ಟಿಚ್ ಮಾಡ್ತೀವಿ ಅದೇ ರೀತಿ ಜಿಪ್ಪನ್ನು ಹಾಕಿಬಿಟ್ಟು ನಾನು ಬ್ಯಾಗನ್ನು ರೆಡಿ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ 2 ಬ್ಯಾಗನ್ನು ಇವಾಗ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ಬ್ಯಾಗ್ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಥಿಕ್ನೆಸ್ ಕೂಡ ಇದೆ. ತುಂಬ ಸ್ಟಿಚಸ್ ಬಂದಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿ ಕೂಡ ಇದೆ. ಹಾಗಾಗಿ ನನ್ನ ಇವತ್ತಿನ ಈ ಪ್ಯಾಚ್ ವರ್ಕ್ ಐಡಿಯಾ ಬೆಸ್ಟ್ ಔಟ್ ಆಫ್ ವೇಸ್ಟ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್ ಮಾಡೋದನ್ನು ಮರಿಬೇಡಿ.